ಶಪಥ ಮಾಡಿದೆಯಲ್ಲ, ಏನಾಯಿತು ನಿನ್ನ ಶಪಥ? ಏನಾಯಿತು ನಿನ್ನ ಶಪಥ? ಶಕುನಿಯ ಸುವಾಸನೆಯನ್ನು ಅಲ್ಲಗಳೆಯುತ್ತಿರುವ ಆದಮ ಮರುಳುಗಳೇ ಸಾಕು ಸಾಕು. ಏನಿ ಕುಕ್ಷ ಬಗೆಯುವ ಕೂವಾಕ ಕಂಟಕದ ಸದಕ್ಕೇಕೆ ಏಕೆ ಹಳೆಯ ಜೋಲೆಯನ್ನು ಪಟಾದನ ದೈವಿಸಿರುವ ಪ್ರಚಂಡ ಮಾರಕದ ಹಳೆಯ ತಾಂಡವ ಅಖಂಡ ಭರತ ಖಂಡಕ್ಕೆ ಕುವಾಕ ಕುಕ್ಷಕತೆಯ ಮೋಕ್ಷರಾದ ಮಹಾ ನಿಪುಣ ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ ಸಲ್ಲಾಟ ಓ ನನ್ನ ಗಾಂಧಾರ ವಂಶಕ್ಕೆ ಕಾರಣಕರ್ತನಾದ ದುರ್ಮತ ದುರ್ಜಾತ ದುಷ್ಟ ಕೇಳು ಕೇಳು. ಅಂದು ನಿರಪರಾಧಿಗಳು ನನ್ನ ಗಾಂಧಾರ ವಂಶೋದ್ಧಾರಕರಾದ ನನ್ನ 99 ಮಂದಿ ಸಹೋದರರನ್ನು ಮತ್ತು ನನ್ನ ಜನ್ಮದಾತರನ್ನು ನಿನ್ನ ದಿಗಂತ ಕತ್ತಲೆಯ ಕಾರಾಗೃಹದಲ್ಲಿ ಬಂಧಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಗಳನ್ನು ನೆನೆಸಿಕೊಂಡರೆ ನನ್ನ ಕುಂಡಿಗೆಯು ಚೀಲಿನಂತೆ ಸಿಡಿಯುತ್ತದೆ ಸುಯೋಧನ, ಚೀಲಿನಂತೆ ಸಿಡಿಯುತ್ತದೆ. ಕೈ ಕಾಲುಗಳು ಕಂಪಿಸುತ್ತಿದೆ ಸುಯೋಧನ. ಸಾವಿರಾರು ಶೂಲಗಳು ಒಮ್ಮೆ ನನ್ನ ಎದೆಗೆ ಆಗುತ್ತಿದೆ ಸುಯೋಧನ. ನನ್ನ ನಾಡಿಗಳಲ್ಲಿ ರಕ್ತವು ಕುದಿಯುತ್ತದೆ ಸುಯೋಧನ. ನೀನು ಅಂದು ನನ್ನ ಹತಭಾಗ್ಯ ಸೋದರರಿಗೆ ನೀಡುತ್ತಿದ್ದೆ ಒಂದು ಇಡೀ ಅನ್ನ, ಒಂದು ಒಳಲೇ ನೀರು. ಆ ಇಡೀ ಕೂಲನ್ನು ಈ ನನ್ನ ಹತಭಾಗ್ಯ ಸೋದರರು ತಿಂದು ಜೀವಿಸಲಾಗದೆ ನನ್ನೋರ್ವನಿಗೆ ಕೊಟ್ಟು ನಿನ್ನ ಮೇಲಿನ ಛಲ ತೀರಿಸಲೆಂದು ನನ್ನೋರ್ವನೇ ಉಳಿಸಿ ಒಬ್ಬೊಬ್ಬರಾಗಿ ಆತರಾದರು, ಒಬ್ಬೊಬ್ಬರಾಗಿ ಆತರಾದರು. ಅಂದಿನ ಆ ನನ್ನ ದಾರುಣ ದೃಶ್ಯವು ನನ್ನ ಶ್ರುತಿ ಪಟಲದಿಂದ ಅಚ್ಚುಳಿಯದೆ ಉಳಿದು ಕಟುಕತನ ಬಡಬಗ್ನ ಜೋಲೆಯನ್ನು ನೊಂದು ಬೆಂದು ಕುಂದಿ ಕುಶಲನಾಗಿ ಹೋದ ಈ ದೇಹವನ್ನು ಒಮ್ಮೆ ಅಣು ಅಣುವಾಗಿ ಪ್ರತಿ ಒಂದು ಅಣಿವಿನಲ್ಲೂ ಪ್ರತಿಕಾರಕ್ಕೆ ಪ್ರತಿಕಾರ, ಪ್ರತಿಕಾರಕ್ಕೆ ಪ್ರತಿಕಾರ, ಸೇಡಿಗೆ ಸೇಡು, ಮುಯಿಗೆ ಮುಯಿ ನುಡಿಗಲ್ಲೇ ಹೊರತಾಗಿ ಬೇರೆ ಇನ್ಯಾವು ಎನ್ನಲ್ಲಿ ಆಲಿಸಲು ಅಸಾಧ್ಯ ಅಸಾಧ್ಯ. ದುಷ್ಟ ದುರ್ವಿದ್ಯ ಅಟ್ಟಹಾಸದಿಂದ ಮೆಟ್ಟಿ ದುರ್ಯೋಧನನೇ ಕೇಳು ಕೇಳು. ಕರುಣೆ ತೋರಿದ
ಸೋದರ ಮಾವನ ಕೆಣಕಿ ಕಠೋರ ಹೃದಯವನ್ನಾಗಿಸಿದ ಗುರುಕುಲ ಕೀಟಕವೇ ಕೇಳು. ನಾನು ಸಹ ನಿಂದಂತೆಯೇ ಸಕಲ ಸಕಲ ಸಾಮಂತ ರಾಜ್ಯರಿಂದ ಓಲೈಸಿಕೊಳ್ಳುತ್ತ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ನಿನ್ನ ಸಿಂಹಾಸನವನ್ನು ಏರಿ ನನ್ನ ಆಸೆ ಆಕಾಂಕ್ಷೆಗಳೆಲ್ಲನು ಭಗ್ನವಾಗಿ ನಾಳೆ ಗೋಪುರವಾಗುವುದಲ್ಲ. ನಿನ್ನಂತೆಯೇ ಸೇರಿ ಮುಳ್ಳನ್ನು ಮುಳ್ಳಿಂದಲೇ ತೆಗೆಯಬೇಕು. ಮೋಸಗಾರನನ್ನು ಹಿರಿಯರ ಆಯತ್ತುಗಳನ್ನು ಅನುಸರಿಸಿ ನಿನ್ನನ್ನು ಅಡಿಗಡಿಗೂ ಅಡ್ಡದಾರಿಯನ್ನು ಏರಿಸಿದರು. ಇನ್ನು ಮುಂದೆ ಸಮಯ ಸಂಜೀವನಿ ಎಂಬ ಅನವರಾತ ನಾಮವನ್ನು ಸಂಬೋಧಿಸಿ ನಿನ್ನ 99 ಮಂದಿ ಕುರು ಸಹೋದರರ ಚಿನ್ನರುಂಡಗಳಿಂದ ಈ ಕುರು ವಂಶವನ್ನು ಕಣ್ಣಾರೆ ಕಾಣದೆ ಹೊರತು ದುಷ್ಟ ದುರ್ವಿದ್ಯ ಕಪಟ ದೂತ ವಿದ್ಯ ವಿಶಾರಾದ ಈ ಶೇಷನಿಗೆಲ್ಲಿದೆ ಶಾಂತಿ, ಈ ನೆಲ್ಲಿಗೆ ವಿಶ್ರಾಂತಿ. ಅಳಬೇಡರಿ, ದುರ್ಯೋಧನನ 99 ಮಂದಿ ಸೋದರನ್ನು ನರಕದಲ್ಲಿ ನಿರಾಜನೆ ಮಾಡಿ ನರಕ ಯಾತನೆಗೈದು ನರನೇ ದ್ವಂದ್ವಚಿಸಿ ಕಲಿಕೆ ಓಮದೆ ಮಧ್ಯೆ ಪ್ರಳಯಗೈದು ಹರಿಯುವ ರಕ್ತ ಕೋಡಿನಲ್ಲಿಯುವೆ ಈ ಶಕುನಿ ಊರಿದ ಪಂಥ ಬಿಡಲೇ ನಿನ್ನ ನರಕದ ಭಯಂಕರ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಈ ಶಕುನಿಯಿಂದ ಆಗುವ ಹಿಂಸೆ ಅತಿ ಅತಿ ಭಯಾನಕ. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ಅಂಬಲಿಸುತ್ತ ನಿನಗಾಗಿ ನೆಟ್ಟು ಸುರು ಬಿಡುವಲ್ಲಿಲ್ಲದೆ ನರಕ ಮಾರ್ಗವನ್ನೇ ಇಡಿಸುವೆನು. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ. ಅಲ್ಲವಯ್ಯ, ಆ ನಿನ್ನ ಪರಮ ವೈರಿಗಳಾದ ಪಾಂಡವರು ಅನ್ನಷ್ಟರಲ್ಲಿ ದುರ್ಯೋಧನ ಸಾರ್ವಭೌಮರು ಆಗಮನ. ನಾನು ಮಾಡಿದ ಕಾರ್ಯ ಯುದ್ಧವೇ ಮಾವ.
ಚಿಂತೆ ಏಕೆ ಕುರುರಾಜ? ಜಯೋದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತವಾಗಿ ನಿನ್ನ ಸಹಾಯಕ್ಕೆ ಹೊರಟನೆಂದು ದೂತನು ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯಕ ಶೂರನು ತನ್ನೆರಡು ತೋಳ್ಬಲಗಳಿಂದ ಸಮಸ್ತ ಪಾಂಡವ ಸೈನ್ಯವನ್ನೇ ಎದುರಿಸಬಲ್ಲೆನು. ಆದರೆ ಈ ಜ್ಞಾತಿ ಹಿಂಸೆ, ಸ್ವಯತ್ತ ಕಲಹ ಇದು ಉಚಿತವೇ ಮಾವ? ಅಂದು ನಾನು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದರು. ಅಭಿಮಾನದಿಂದ ನಾನವನ ಮಾತನ್ನು ತಿರಸ್ಕರಿಸಿದೆನಲ್ಲ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಅವನ ಮಾತುಗಳು ಪರಿಗ್ರಹವಿಲ್ಲ, ಬಿಡಿಸು ಯೋಧನ. ಕೃಷ್ಣನು ಹಸ್ತಿನಾವತಿಗೆ ಬರುತ್ತಿರುವನಂತೆ. ಪಾಂಡವರ ವಿಚಾರವಾಗಿ ಶಾಂತಿ ಸಭೆ ನಡೆಸುವನಂತೆ. ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅವನಿಗೆ ಸತ್ಕಾರ ಒಂದು ಕೇಳು. ಅವನ ಸಪ್ರತಿಷ್ಠೆ ಕೆಟ್ಟ ಸಲ್ಲಾಪಗಳನ್ನು ಕಂಡು ಈ ದುಶ್ಯಾಸನ ದೇಹ ಕೆಂಡವಾಗಿದೆ. ದಾಂಭಿಕ ಧೋರಣೆ ಸಹಿಸಲಾರೆ. ಅವನ ಅಪರಾಧವನ್ನು ಮನ್ನಿಸುವುದೇ ತಕ್ಕ ಪ್ರತೀಕಾರದೊಳಗೆ ಆ ಪಾಂಡವ ಪಕ್ಷಪಾತಿಯನ್ನು ಮುನ್ನಡೆಯಲು ಬಿಡುವುದಿಲ್ಲ. ದರ್ಪಿತ ಗೋಪಾಲನು ನೆಟ್ಟಗೆ ನಮ್ಮ ಅರಮನೆ ಅವನ ಹುಟ್ಟುಗಳ ಅನುಸಾರವಾಗಿ ಆ ದರಿದ್ರಾಣ ವಿದುರನ ಮನೆಗೆ ಹೋದರಂತೆ. ಅವಹೇಳನ ವಲ್ಲಪ್ರಿಯ ಸಹೋದರ. ಯದುಪತಿಯು ಭಕ್ತ ಪರವದಿನನು. ವಿದುರನಂತಹ ಭಕ್ತರು ಆತನಿಗೆ ಮತ್ತಾರಿರುವರು. ಈ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಚಿಂತಿಸಬೇಡ. ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಈ ದುಶ್ಯಾಸನ ದೇಹ, ಈ ಗುರುಸಾಗರ ದುಶ್ಯಾಸನ ಅವನ ಒಳಗೊಂಡು ಹೊಂದುವುದಿಲ್ಲ, ಅಡಗುವುದಿಲ್ಲ. ಮೊದಲ ವಿಚಾರ ಮುಗಿಸಲೇಬೇಕು. ನಾಳೆ ರಾಜಸಭೆಗೆ ಬರುವ ಆ ಕೃಷ್ಣನ ತುಂಟಾಟಕ್ಕೆ ತಕ್ಕ ಪ್ರತೀಕಾರ ಸಹೋದರ ದುಶ್ಯಾಸನ, ಅಭಿಮಾನಶಾಲಿಯಾದ ನನ್ನ ಸಹೋದರ, ನಿನ್ನನ್ನು ಶಾಸನ ಮಾಡುವುದು ನನಗೂ ಒಮ್ಮೊಮ್ಮೆ ದುಸ್ಸಾಧ್ಯವೇ ಸರಿ. ನೋಡಿದೀಯ ಮಾವ ನನ್ನ ತಮ್ಮನ ಕ್ರೋಧಾಗ್ನಿಯ ಸ್ವರೂಪವನ್ನ? ಮದಗಜಗಳೆಷ್ಟೇ ಇದ್ದರೂ ಸಿಂಹಕ್ಕೆ ಸರಿಸಾಟಿಯಾಗಬಲ್ಲದೆ. ಅದು ಹಾಗಿರಲಿ. ಈಗ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಸುಯೋಧನ. ಆಗಿದ್ದರೆ
ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಮುನುಕು ಜೋಪಡಿಯನ್ನು ಆಶ್ರಯ ಪಡುತ್ತಿದ್ದನೆ. ಪ್ರಾರಂಭದಲ್ಲೇ ಸಹಿಸಲಾಗದ ಅಪಮಾನ. ಭಕ್ತಿ ವೈರಾಗ್ಯದಿಂದ ಈ ಅಪಮಾನವನ್ನು ಹೇಗೆ ಸಹಿಸುವೆ ಸುಯೋಧನ? ಮಾವ, ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷ ಬೇಕೆ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನ. ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನೆ ಮಾಡಲೆಂದೇ ಅವತರಿಸಿದನಯ್ಯ. ಜರಾಸಂಧ, ಶಿಶುಪಾಲ ಇವರುಗಳು ನಿನಗೆ ಎಂಥ ಮಿತ್ರರಾಗಿದ್ದರು ಸುಯೋಧನ. ಕಾರಣವಿಲ್ಲದೆ ಅವರುಗಳನ್ನು ಸಂಹಾರ ಮಾಡಿದನು. ಕಂಸನನ್ನು ಒದ್ದಿಸಿ ಅರಳ ಮರಳ ಮುದುಕನಾದ ಉಗ್ರಸೇನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕುಳಿಸಿ ತಾನು ರಾಜ್ಯಭಾರವನ್ನು ಆಳಿದನು. ಸಹೋದರರನ್ನು ಸುರಪಾನ ಮತ್ತನಾಗಿ ಮಾಡಿ ವಿಜಯಲಕ್ಷ್ಮಿಯನ್ನು ಕೈ ಹಿಡಿದನು. ಇಂಥವನಿಗೆ ಮನ್ನಣೆಯ ಸುಯೋಧನ. ಹಾಗಾದರೆ ನನ್ನನ್ನು ದ್ವಾರಕೆಗೆ ಹೇಗೆ ಕಳಿಸಿದೆ ಮಾವ? ಈ ದುರ್ಯೋಧನನು ಸಹಾಯಕ ಶೂರನು. ಓ ನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಸಹಾಯವನ್ನು ಯಾಚಿಸುವುದು ಉಚಿತವಾದ ಕಾರ್ಯವೇ? ಅದಕ್ಕೆ ಒಂದು ಉದ್ದೇಶವಿತ್ತು. ಏನದು ಮಾವ ನಿನ್ನ ಉದ್ದೇಶ? ಸಾರಪ್ಪದ ವಿಷದ ಹಳ್ಳನ್ನು ಬಳಿಕ ಅದರೊಡನೆ ಸರಸ ಮಾಡಬಹುದಲ್ಲವೇ ಸುಯೋಧನ? ಓ ಬಲೆ ಮಾವ ಬಲೆ. ಕೃಷ್ಣನಿಗಿಂತ ಆತನ ವಿಜಯೋನ್ಮತ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕತೆ ಇತ್ತು. ಒಂದು ವೇಳೆ ಕೃಷ್ಣನೇನಾದರೂ ನಿನ್ನ ಪಕ್ಷವನ್ನು ವಹಿಸಿ ಸೈನ್ಯವನ್ನು ವಹಿಸಿದರೆ, ಕೃಷ್ಣ ನೀನು ಬೇಡ, ನಿನ್ನ ಸೈನ್ಯವೇ ಸಾಕು ಎಂದು ನಿಸ್ಸಕೋಚದಿಂದ ಹೇಳು ಬಿಡಬೇಕಾಗಿತ್ತು ಸುಯೋಧನ. ಆದರೆ ಆ ಸಂಕಟದಿಂದ ಆ ಅರ್ಜುನನು ನಿನ್ನ ಪಾರು ಮಾಡಿದನು. ಮಾವ, ನೀನು ಹೇಳುವ ಹಾಗೆ ಕೃಷ್ಣನು ವಂಚಕನೇ ಇರಬಹುದು. ಆದರೆ ಅವರ ಮೇಲಿನ ವೈರಕ್ಕೆ ಪಾಪ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲವೇ? ಏನು ಪಾಪ? ದಾಕ್ಷಿಣ್ಯ ಇವುಗಳೆಲ್ಲ ಎಂದಿನಿಂದ ಅಭ್ಯಾಸ ಮಾಡಿದೆ ಸುಯೋಧನ. ಪಾಂಡವರು ಕೃಷ್ಣನ ಬೇರೆ ಮಾಡಲಾಗುವುದಿಲ್ಲ. ಪಾಂಡವರು ಕೃಷ್ಣನ ಆಜ್ಞಾಧಾರಕರು. ನೀನೇನಾದರೂ ಸಂಧಿಗೆ ಸಮ್ಮತಿಸಿ ಆಶ್ರಯವನ್ನು ಕೊಟ್ಟಿದ್ದೆಯಾದರೆ ನೀನೇ ಕಾರಣವಾಗುವಯ್ಯ. ಅಲ್ಲವಯ್ಯ, ಪಗಡೆ ಆಟದಲ್ಲಿ ಸೋತಾಗಲೇ ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕು ನಾಶವಾಯಿತು. ಪುನಃ ಅದನ್ನು ಪಡೆಯುವುದೆಂದರೆ ಏನು? ಕುರುಭೂಮಿ ರಾಜಲಕ್ಷ್ಮಿಯನ್ನು ಭಿಕ್ಷಕರ ಯಾಚನಾಂಜಿಯಲ್ಲಿ ಇಡುವುದು ನಿನಗೆ ಸೂಕ್ತವಾದ ಕಾರ್ಯವಲ್ಲ. ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ರಣಕ್ಷೇತ್ರದಲ್ಲಿ ಸೇರಿಸಿ ವಿಜಯಲಕ್ಷ್ಮಿಯನ್ನು ಕೈ ಹಿಡಿಯಲು. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ಧನ್ಯ ವೃತ್ತಿ ಏಕೆ? ದೇಶಿ 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 ಬಲೆ ಬಾವ ಬಲೆ. ಸರಿಯಾಗಿ ಹೇಳಿದೆ. ಯುದ್ಧದ ಹೊರತಾಗಿ ಪಾಂಡವರಿಗೆ ಸೂಜಿ ಮೊನ್ನೆಯಷ್ಟು ಭೂಮಿಯನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಬಾರಿಗೆ ಸಂಧಿಯ ನೆಪದಲ್ಲಿ ಪ್ರತೀಕ್ಷೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು. ಅದಕ್ಕೂ ನಂದೊಂದು ಸಲಹೆ. ಏನದು ಮಾವ ನಿಮ್ಮ ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವನು ನೀನು ನಡೆಯ ಸುಯೋಧನ, ನಡೆ. ನಿಮ್ಮ ಸಲಹೆಯ ಹೊರತಾಗಿ ನಾನು ಬೇರೇನನ್ನು ಮಾಡಲಾರೆ. ನಡೆ ಮಾವ. ನಡೆ ಸುಯೋಧನ, ನಡೆ. ನಡೆ
ನಿನ್ನ ಒಡೆನಾಡಿಯಾಗಿ ನಿನ್ನ ಕುಲದ ಬೇರನ್ನೇ ಕಿತ್ತು ಒಡೆಯಲು ಸದಾ ಸಿದ್ಧನಾಗಿರುವ ಈ ಶಕುನಿ ನಿನ್ನನ್ನು ಬಿಟ್ಟು ಎಲ್ಲಿಗೆ ತಾನೇ ಹೋದನು? ನಡೆ ನಡೆ. ಏನು ಅರಿಯದ ಕೋಮಲವಾಗಿದ್ದ ಈ ನಿನ್ನ ಸೋದರ ಮಾವನ ಹೃದಯದಲ್ಲಿ ದ್ವೇಷ ಎಂಬ ವಿಷಾಜೋಲೆಯನ್ನು ಅರ್ಪಿಸಿದಲ್ಲವೇ? ಅದು ಇಂದು ದನದಗನೆ ಹತ್ತಿ ಉರಿಯಲಾರಂಭಿಸಿದೆ. ಶಕುನಿ ಶಕುನಿ ಎಂಬ 3 ಅಕ್ಷರದ ಮರ್ಮವು ನೀನು ಬಲ್ಲೆಯ ಮುರಳಿ. ಶ ಅಂದರೆ ಶಕ್ತಿ ಪ್ರಧಾನವಾದ, ಕು ಅಂದರೆ ಕು ಸಂಜಾತರನ್ನು ನೀ ನಿರ್ಮೂಲನೆ ಮಾಡುವನೇ. ಈ 3 ಅಕ್ಷರದ ಶಕುನಿ ನಿನ್ನ ಎಗಲೇರಿದ ಜನ್ಮಸನಿ. ಎಲ್ಲವೋ ಕೌರವ, ಯಾವ ನನ್ನ ಗಾಂಧಾರ ರಾಜ್ಯವನ್ನು ನಿರ್ಮೂಲನೆ ಮಾಡಿ ಉತ್ತಂಗದ ಶಿಖರಕ್ಕೇರಿ ಮೆರೆಯುತ್ತಿರುವ ನಿನ್ನ ಕುರುವಂಶ ನಿರ್ವಂಶ, ಯಾವ ನನ್ನ ರಾಜ್ಯವನ್ನು ನಾಶಗೈದು ಮೋಸದ ಮಹಾ ಸಂಸ್ಥಾನಾಗಿ ಮಾಡುತ್ತಿರುವ ನಿನ್ನ ಹಸ್ತಿನಾವತಿ ಅರಮನೆಯೋ ಶೂನ್ಯ. ಹಸ್ತಿನಾವತಿ ಅರಮನೆಯ ಮಹಾದ್ವಾರದಿಂದ ಕುರುಕ್ಷೇತ್ರ ರಣರಂಗದವರೆಗೂ ರಕ್ತ ಸಾಗರವನ್ನು ಏರ್ಪಡಿಸಿ ಹಸ್ತಿನಾವತಿಯ ಮಣಿ ಮಕುಟ ರಕ್ತ ಸಿಂಹಾಸನವನ್ನು ರಕ್ತ ಕೋಡಿಯಲ್ಲಿ ಮುಳುಗಿ ನಿನ್ನ 99 ಮಂದಿ ಕುರು ಸಹೋದರ ರಕ್ತ ದೋಕಳಿ ಆಡುವ ಬೈಕೆ ಹೊತ್ತು ನನ್ನ ರಕ್ಷಕದ ಉರಿಗಣ್ಣ ತಾಪವನ್ನು ಆರಿಸಿ ಸಾಮ್ರಾಟ್ ಪದವಿ ಪಟ್ಟದ ಮುಕುಟ ನೊತ್ತು ಚಲದಂಕ ಮಲ್ಲನೆಂದು ಮೆರೆಯುತ್ತಿರುವ ನಿನ್ನ ಮುಸ್ತುಕವು ರಕ್ತದ ಮಡುವಿನಲ್ಲಿ ಬಿದ್ದು ನಡೆದಾಡುತ್ತಿರುವುದನ್ನು ನಾನೆಂದು ನೋಡುವೆನೋ ಅಂದೇ ಅಂದೇ ಆನಂದ, ಅಂದೇ ಪರಮಾನಂದ, ಅಂದೇ ಮಹಾನಂದ. ಯಾಲವೋ ಕುರುಕುಲದ ಕುನ್ನಿ, ಎಂದಿಗೆ ನಿನ್ನ ಸತಿ ಭಾನುಮತಿ ಮುಂಡೆಗೆದಿರಿ ಮಂಡೆಯಾಗಿ ನಿನ್ನ ಮೃತದೇಹದ ಮೇಲೆ ಬಿದ್ದು ನಡಲಾಡುತ್ತಿರುವುದಲ್ಲದ ಹಾಡು ಕೊಡುವುದು. ಅಂದೇ ಅಂದೇ ಈ ಶಕುನಿಗೆ ಸಂತೃಪ್ತಿ, ಅಂದೇ ಈ ಶಕುನಿ ಸೇಡಿಗೆ ಪೂರ್ಣ ವಿಶ್ರಾಂತಿ. ಮುಂದಾಗುವುದು ಕುರುನಾಶ. ಭೀಮನ ರೋಷ ಮುಂದಾಗುವುದು ಕುರುನಾಶ. ಕರ್ಮಿಗಳೆಲ್ಲ ಉಳಿಯುವರು, ಕರ್ಮಿಗಳೆಲ್ಲ ಕಲಿಯುವರು, ಬಾಳುವರು ಮುದ್ದೆ ಪಾಂಡವರು. ನಾಶ ಉಳಿಯುವುದು ಕರ್ಮದ ದೇಶ. ಗುರುಕುಲದವರ ಮರಣಕ್ಕೆ ಸಮರ, ಗುರುಕುಲದವರ ಮರಣಕ್ಕೆ ಸಮರ, ಕೂಗುತ್ತಲಿಗನು ಅವರ
ಅವರ ಮರಣಕ್ಕೆ ಸಮರ ಅವರ ನಿಗಳೆಲ್ಲ ಕಲಿಯುವರು ಬಾಳುವರು ಮುಂದೆ ಪಾಂಡವರು ಹಾಗೂ ಪರಮಾತ್ಮ ವಾಸುದೇವ, ಅನವರತವು ನಿನ್ನ ಚರಣ ಸೇವಕರಾದ ಭಕ್ತರನ್ನು ಕೈ ಬಿಡದೆ ಕಾಪಾಡುವ ದೇವಾದಿದೇವ. ನಾನು ಮಾಡಿದ ಕರ್ಮಫಲವು ವಿಶೇಷವಾಗಿ ತೀರಿ ಎಂದಿಗೆ ಭಗವಂತನಾದ ಶ್ರೀಕೃಷ್ಣ ಪರಮಾತ್ಮನು ನನ್ನ ತಲೆ ಮೇಲೆ ಅಭಯ ಹಸ್ತವನ್ನು ನೀಡುವನು. ಯಾವಾತನು ಸಕಲ ಜೀವಿಗಳಿಗೆ ಆಧಾರನು. ಯಾವಾತನ ಮಂಗಳ ಸ್ವರೂಪವನ್ನು ನೋಡಲು ಯೋಗಿಗಳು ಹಗಲಿರಲು ತಪಸ್ಸನ್ನು ಆಚರಿಸಿದರು. ಅಂತಹ ಮಹಿಮಾಮೂರ್ತಿಯಾದ ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನ ಬಳಿ ಬರುತ್ತಿರುವಾಗ ಅಮರನಾಥನನ್ನು ಜ್ಞಾಪಿಸಿಕೊಳ್ಳುವನೇ. ಪರಮಾತ್ಮ, ನಿನ್ನ ದರ್ಶನ ಭಾಗ್ಯ ಲಭಿಸುವ ತನಕ ಈ ಕ್ಷೀರದಿಂದಲೇ ಜೀವಿಸುತ್ತಿರುವನು. ನಮೋ ಕೃಷ್ಣ, ನಮೋ ಕೃಷ್ಣ, ನಮೋ ಕೃಷ್ಣ. ಶ್ರೀ ಕೃಷ್ಣಾರ್ಪಣಮಸ್ತು. ಕುಶಲವೇ? ಧನ್ಯನಾದನು ವಾಸುದೇವ, ಧನ್ಯನಾದನು. ಪ್ರಥಮ ವಂದನವಯ್ಯ ಪರಮ ಪುರುಷ, ದಶವಂದನವಯ್ಯ ದಶರಥ ರಾಮನಂಬೋ, ಶತವಂದನವಯ್ಯ ಶತಪತ್ರ ದಳ ನೇತ್ರ
ಕೃಷ್ಣ ಸಹಸ್ರವಂದನವಯ್ಯ ಸರಸೀಯಾಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಕೋವಿದ ಅರಸ ಕೃಷ್ಣ ಕೋಟಿ ವಂದನವಯ್ಯ ಮುಕುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಃ ನಮಸ್ತೆ ಬೆಳಗಿದೆಯ ಮನ ಮಂದಿರದಿ ಬೆಳಗಿದೆಯ ಮನ ಮಂದಿರದಿ ಅರಸಿದೆಯ ಅಂಧಕಾರ ಮನದಿ ಅರಸಿದೆಯ ಅಂಧಕಾರ ಮನದಿ ಬೆಳಗಿದೆಯ ಮನ ಮಂದಿರದಿ ಪಾಲಕಡಲಲ್ಲಿ ನೀರಿನಿಂದ ಪಾಲಕಡಲಲ್ಲಿ ನೀರಿನಿಂದ ಕಡಿಸಿಲೆಯ ತಾಯಿ ಜನನ ಕಡಿದು ಅರಿಯೇ ಕಡಿಸಿಲೆಯ ತಾಯಿ ಜನನ ಕಡಿದು ಅರಿಯೇ ಭವ್ಯ ಮೂರುತಿಯ ಮಾಡಿದೆಯ ಭವ್ಯ ಮೂರುತಿಯ ಮಾಡಿದೆಯ ಕರಳ ಮರಕ್ಕೆ ತುರುಳಗಿದೆ ಕರುಳಗೆ ಕರಳ ಮರಕ್ಕೆ ತುರುಳಗಿದೆ ಕರಿಯ ಮರಕ್ಕೆ ಕರಿಯ ತಾಪಂದು ಕರಿಯ ಮರಕ್ಕೆ ಕರಿಯ ತಾಪಂದು ಮಕರಿಯ ಹರಿ ಅನಂತ ಗುಣ ರೂಪನೆ ನಿನ್ನ ಚರಣವನ್ನು ಮನದೊಳಗೆ ಬದುಕು ನಮೋ ನಾರಾಯಣ ನಮೋ ನಾರಾಯಣ ಓ ನಮೋ ನಾರಾಯಣ ಓ ನಮೋ ಪರಮಾತ್ಮ ಈ ದೀನನ ಮೇಲೆ ದಯ ತೋರಿ ದರ್ಶನವಿಟ್ಟೆಯ ತಂದೆ. ಈ ನಿನ್ನ ದರ್ಶನ ಭಾಗ್ಯದಿಂದ ನನ್ನ ಜನ್ಮವು ಸಾರ್ಥಕವಾಯಿತು. ಈ ನನ್ನ ಕುಟೀರವು ಪಾವನವಾಯಿತು. ವಿದುರ, ನಿನ್ನ ಕೊಂಡಾಟವು ಹಾಗಿರಲಿ. ಮಾರ್ಗಾಯಾಸದಿಂದ ನಾನು ಬಹಳ ಬಳಲಿ ಬಂದಿರುವೆನು. ಮೊದಲು ಏನಾದರೂ ಆಹಾರವಿದ್ದರೆ ಕೊಡು ವಿದುರ. ಪರಮಾತ್ಮ, ಸಕಲ ಲೋಕಗಳನ್ನೇ ನಿಮ್ಮ ಉದರದಲ್ಲಿ ಅಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನೇ ಪರಿಪಾಲಿಸಿರುವ ನೀವು ಈ ನಿನ್ನ ಅಣುಸ್ವರೂಪಿಯಾದ ನಾನು ಏನು ತಾನೇ ಕೊಡಬಲ್ಲೆನು ತಂದೆ? ನನ್ನನ್ನು ಶೋಧಿಸುತ್ತಿರುವಿರಾ? ವಿದುರ, ನಾನೊಂದು ಕಾರ್ಯಾಂತವಾಗಿ ದುರ್ಯೋಧನ ಬಳಿಗೆ ಹೊರಟಿದ್ದೆನು. ಆದರೆ ಮಾರ್ಗ ಮಧ್ಯದಲ್ಲಿ ನಿನ್ನ ಭಕ್ತಿ ಎಂಬ ಪಾಶವು ನನ್ನನ್ನು ಬಂಧಿಸಿ ಇಲ್ಲಿಯ ತನಕ ಕರೆತಂದಿತು. ನೀನೇನು ಸಾಮಾನ್ಯನೇ ವಿದುರ? ಒಡವಿಯೋಳ್ ಕೊಟ್ಟ ಶಿರೋಮಣಿ ಒಡವಿಯೋಳ್ ಕೊಟ್ಟ ಶಿರೋಮಣಿ ಮತ್ತೆ ದಯಾವನವ
ವಿದುರ 40 ವರ್ಷಗಳಿಂದ ಈ ಕುಟೀರದಲ್ಲಿಯೇ ವಾಸಿಸುತ್ತಾ ಕಾಮ ಕ್ರೋಧಾದಿಗಳಿಗೆ ಎಡೆಕೊಡುವ ಆಹಾರವನ್ನೆಲ್ಲ ತ್ಯಜಿಸಿ ಕೇವಲ ಗೋಮಾತೆಯ ಕ್ಷೀರದಿಂದಲೇ ವಾಸಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನು ಅರಿಯದವನೇ. ಅದು ಹಾಗಿರಲಿ, ನಾನು ಹಸಿವಿಗೆ ತಾಳಲಾರೆನು. ಮೊದಲು ಏನಾದರೂ ಆಹಾರವಿದ್ದರೆ ಕೊಡುವಿದುರ. ಪರಮಾತ್ಮ, ಸದಾ ನಿನ್ನ ಧ್ಯಾನದಲ್ಲೇ ನಿರತನಾದ ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನೂ ಇಲ್ಲವಲ್ಲ. ಏನು? ಗೋಮಾತೆಯ ಕ್ಷೀರವೇ ನನಗೆ ಬಲು ಪ್ರಿಯವಾದ ಆಹಾರವು ಅದೇ ಅಲ್ಲವೇ? ಕುಚೇಲನು ಬಲು ಭಕ್ತಿಯಿಂದ ತಂದಿದ್ದ ಅವಲಕ್ಕಿಯ ಸಾರವು, ರಾಮಾವತಾರದಲ್ಲಿ ಶಬರಿಯು ಕಚ್ಚಿ ನೋಡಿ ಆರಿಸಿಟ್ಟ ಹಣ್ಣುಗಳ ರುಚಿಯನ್ನು ನನ್ನೇ ನಾಲಿಗೆ ಇನ್ನೂ ಮರೆತಿಲ್ಲವಿದ್ರ. ನಿನ್ನಲ್ಲಿರುವ ಕ್ಷೀರವು ಅದೆಲ್ಲದಕ್ಕಿಂತಲೂ ಅತಿ ಉತ್ತಮವಾದದ್ದು. ಎಲ್ಲಿ? ಅದನ್ನೇ ಕೊಡು. ಏಕೆ ವಿದುರ? ಪರಮಾತ್ಮ, ಏನಾಯಿತು? ಇದ್ದ ಕ್ಷೀರವನ್ನು ತಮಗರ್ಪಿಸಿ ನಾನೇ ಪಾನ ಮಾಡಬಿಟ್ಟೆನಲ್ಲ. ಏನು? ಇದ್ದ ಕ್ಷೀರವನ್ನು ನನಗೆ ಸಮರ್ಪಿಸಿದೆಯಾ? ನನಗೆ ಸಮರ್ಪಿತ ಎಂದಾದ ಮೇಲೆ ಆ ಪಾತ್ರೆಯ ತಳದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಲೇಬೇಕಲ್ಲ. ಎಲ್ಲಿ? ಆ ಪಾತ್ರೆಯನ್ನು ಕೊಡು ನೋಡುವ. ನಂಬದೇ ಸಂದೇಹ ಪಟ್ಟೆಯ ತಂದೆ. ವಿದುರ, ಪಾತ್ರೆಯ ತಳದಲ್ಲಿ ಸ್ವಲ್ಪ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ, ನೀನೆಂತಹ ಸುಳ್ಳುಗಾರನಯ್ಯ. ಪರಮಾತ್ಮ, ಈ ಪಾತ್ರೆಯಲ್ಲಿರುವ ಕ್ಷೀರವು ನಿಮ್ಮ ತುದಿನಾಲೆಯೂ ಸಹ ನೆನೆಯುವುದಿಲ್ಲ. ಏಕೆ ನೆನೆಯುವುದಿಲ್ಲ? ನೋಡುತ್ತಿರು. ವಿದುರ, ಮನದಲ್ಲಿ ಭಕ್ತಿಯ ಕ್ಷೀರಸಾಗರವನ್ನೇ ಇಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ, ನೀನೆಂತಹ ಮೋಸಗಾರನಯ್ಯ. ಅಲ್ಲಿ ನೋಡು. ಕ್ಷೀರಸಾಗರ ಕಾಯನಾದ ನೀನು ನನ್ನನ್ನು ಕೃತಾರ್ಥನಾಗಿ ಮಾಡಿದೆ. ಏನೆಂದು ಕೊಂಡಾಡಲಿ ದೇವ.
ಅಮರರಾದ ನಮ್ಮಿಂದ ಸಾಧ್ಯವೇ? ನಿನ್ನನ್ನು ಮಗನಾಗಿ ಪಡೆದ ಆ ವಸುದೇವ ದೇವಿಕೆಯರಲ್ಲಿ ಧನ್ಯರು. ವಿದುರ, ನಾನಿಂದು ಪಾಂಡವರ ರಾಯಭಾರಿಯಾಗಿ ದುರ್ಯೋಧನನ ಆಸ್ಥಾನಕ್ಕೆ ಹೊರಟಿದ್ದೆನು. ಹಾಗೆಯೇ ಮಾರ್ಗ ಮಧ್ಯದಲ್ಲಿ ನಮ್ಮ ಸೋದರತಿಯಾದ ಕುಂತಿಯೊಡನೆ ಕೆಲವು ರಹಸ್ಯ ವಿಚಾರಗಳನ್ನು ಮಾತನಾಡಿಕೊಂಡು ಹೋಗಬೇಕಾಗಿದೆ. ಇಂದು ರಾಜ್ಯಸಭೆಯಲ್ಲಿ ಹಿಂದೆಂದೂ ನಡೆಯದಂತಹ ವಿಚಿತ್ರ ಪ್ರಸಂಗವೊಂದು ನಡೆಯುವುದು ನೀನು ನೋಡುವಿಯಂತೆ. ರಾಜ್ಯಸಭೆಗೆ ಭಾವಿದೆ. ಪರಮಾತ್ಮ, ಭಕ್ತರಾದ ಪಾಂಡವರಿಗಾಗಿ ದೂತತ್ವ ಉಣಿಸಿ ಭಕ್ತ ರಕ್ಷಕ ಎಂಬ ಬಿರುದನ್ನು ಸಾರ್ಥಕಪಡಿಸಿಕೊಂಡು ಜಗದ ಜೀವನದ ಧರೆಯಲ್ಲಿ ಸುಖದಲ್ಲಿ ಬಾಳ್ವೆ ಹೊಲದ
ಗುಣವನ್ನು ಅತಿ ಮೀರಿ ಹಠ ಮಾಡಿ ಸಾರಿ ಭುಜಬಲ ಪದಕ್ರಮ ತೋರಿ ತನ್ನ ಗುಣವನ್ನು ಅತಿ ಮೀರಿ ಹಠ ಮಾಡಿ ಹರಿಗಳ ಶಿರಗಳ ಛಲದಲ್ಲಿ ಮುಡಿಯುವೆ ಹರಿಗಳ ಶಿರಗಳ ಛಲದಲ್ಲಿ ಮುಡಿಯುವೆ ಹಲರೆ ಇದರೆಯೋಳ್ ಬಲ ಬಲಿಗೆ ಬಲು ಸಾಹಸದಿ ಹಲರೆ ಮೇಲೆ ಹಲರೆ ಮೇಲೆ ಬಲರೆ ಮೇಲೆ ಬಲರೆ ಮೇಲೆ ವಸುಕದಿ ಪಿತಾಮಹ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಅರಣ್ಯದಲ್ಲಿ ದಿಕ್ಕೆಟ್ಟು ಅಲೆಯುತ್ತಿರುವ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ. ನೋಡಿದಿರಾ ಅವರ ಹಟ್ಟಹಾಸವು ಎಷ್ಟರ ಮಟ್ಟಿಗೆ ಹೆಚ್ಚಿದೆ ಎಂಬುದನ್ನು? ಕೇಳು. ನೀನು ನುಡಿದಂತೆ ಪಾಂಡವರಿಗೆ ಅರ್ಧ ರಾಜ್ಯ ಕೊಡಬೇಕಾಗಿರುವುದು ಖಚಿತ. ಆದರೆ ನೀನು ಕೊಡದೇ ಇದ್ದ ಪಕ್ಷದಲ್ಲಿ ಅವರು ಯುದ್ಧವು ಸಂಭವಿಸುವುದು ಎಚ್ಚರಿಕೆ. ಮುಕ್ತನಾಗಿ ಅರಸ ಧರ್ಮ ತಿರಸ್ಕರಿಸಬೇಡ. ಪಾಂಡವರು ವೈರಿಗಳೆಂದು ಸಾರಬೇಡ. ಈ ಬರತಕ್ಕಂಡ ಸ್ವತಂತ್ರ ಅಧಿಕಾರಕ್ಕೆ ಅವರು ಸಮಬಾಯಿಗಳೆಂದು ಮರೆಯಬೇಡ. ಸ್ವಲ್ಪ ಶಾಂತಿಯಿಂದ ಆಲೋಚಿಸು. ಏನು ಯುದ್ಧವೇ ಯುದ್ಧ? ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದವರು ಮದಿಸಿದ ಆನೆಯ ಕಾಲ್ತುಳಿತಕ್ಕೆ ಸಿಕ್ಕಿದ ಬಾಳೆಹಣ್ಣಿನಂತೆ ನಜ್ಜುಗುಜ್ಜಾಗಿ ಹೋಗುವರು. ಎಚ್ಚರ, ಅದು ಹಾಗಿರಲಿ. ಸಹೋದರ ದುಶ್ಯಾಸನ, ಪಾಂಡವರು ಯಜ್ಞವನ್ನು ಪ್ರಾರಂಭಿಸಲು ಮುಖ್ಯ ಕರ್ಮೋಪದೇಶಕನಾರು? 3 ಲೋಕದ ಗಣ್ಯರ ರುಂಡ ಆರಿಸಲು ಪಂಚಗೈದು ನಿಂತಿರುವ ನಮ್ಮ ಅಂಗರಾಜ ದುರ್ಯೋಧನ ಪುತ್ರರಾದ ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಣೆದುರೆ ಬೆಳೆದ ನಮಗೇಕೆ ಅದರ ಚಿಂತೆ? ಪ್ರಭುಗಳಿಗೆ ಜಯವಾಗಲಿ. ಪುರುಷೋತ್ತಮರಾದ ಶ್ರೀಕೃಷ್ಣ ಪರಮಾತ್ಮನು ಆಗಮಿಸುತ್ತಿರುವ ಏನು ಕೃಷ್ಣನು ಬರುತ್ತಿರುವನೇ? ಬರಲಿ ಬರಲಿ. ರಾಜಾಧಿರಾಜ ಪುರುಷ ಶ್ರೇಷ್ಠನಾನಿರುವಲ್ಲಿ ಆ ದನ ಕಾಯುವ ಗೊಲ್ಲನು ಪುರುಷೋತ್ತಮನೇ. ಅವನು ನೆಟ್ಟಗೆ ನನ್ನ ಅರಮನೆಗೆ ಬಾರದೆ ತನ್ನ ಹುಟ್ಟುಗುಣಕ್ಕನುಸಾರವಾಗಿ ಈ ವಿದುರನ ಮನೆಯಲ್ಲಿ ಆಶ್ರಯ ಪಡೆದನಂತೆ. ಅವನಿಗೆ ನನ್ನ ಅರಮನೆಗೆ ಬಾರಲು ಇಷ್ಟವಿಲ್ಲದಿದ್ದರೆ ಪಿತಾಮಹ ಭೀಷ್ಮರಿರಲಿಲ್ಲವೇ? ಆಚಾರ್ಯ ದ್ರೋಣರಿರಲಿಲ್ಲವೇ? ಎಷ್ಟೇ ಆದರೂ ಗೊಲ್ಲ ಬುದ್ಧಿ ಎಲ್ಲಿ ತಾನೇ ಓದೀತು? ಸುಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಬರುತ್ತಿರೋದಲ್ಲದೆ ನಿನ್ನಲ್ಲಿ ಯಾಚನೆಗೆ ಬರುತ್ತಿಲ್ಲ.
ಪಾಂಡವರಿಗೆ ನ್ಯಾಯವಾಗಿ ಸೇರಬೇಕಾದ ಅರ್ಧ ರಾಜ್ಯವನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು ಬಾಯಿ ಮುಚ್ಚು. ಬಲವಂತ ಚಕ್ರವರ್ತಿಗೆ ನ್ಯಾಯವೋ ಅಧೀನವೋ ಅಥವಾ ನ್ಯಾಯಕ್ಕಾಗಿ ಅಧೀನರೋ? ವೀರರಿಂದ ಪರಿವೃತ್ತನಾದ ಚಕ್ರವರ್ತಿಗೆ ಓರ್ವ ದಾಸಿಪುತ್ರನ ನೀತಿ ವಚನಗಳು ಅನವಶ್ಯಕ. ರೋಗಿಗೆ ಅಪತ್ಯವೂ ವೃಚಿಸುವಂತೆ ಪಥ್ಯವೂ ಎಂದು ವೃಚಿಸುವುದಿಲ್ಲ. ಸಹೋದರ ದುಶ್ಯಾಸನ, ಈ ವಿದುರನು ಇದುವರೆಗೂ ಪೂಜ್ಯನೆಂದು ಹಿರಿಯನೆಂದು ಸುಮ್ಮನಿದ್ದ ಮಾತ್ರಕ್ಕೆ ಇವನ ಮಾತುಗಳ ಮಿತಿ ಮೀರುತ್ತಿರುವುದು. ಇವನನ್ನು ಸಭೆಯಿಂದ ಆಚೆಗೆ ದೂಡಿಬಿಡು. ಹಿರಿಯವನೆಂದು ಸುಮ್ಮನಿದ್ದರೆ ಮಿತಿ ಮೀರಿ ಮಾತನಾಡ್ತಿರುವ ಮೊದಲು ಸಭೆಯನ್ನು ಬಿಟ್ಟು ಇಲ್ಲವಾದರೆ ನಾವೇ ಬಲವಂತವಾಗಿ ನನ್ನನ್ನು ಈ ಸಭೆಯಿಂದ ಓಡುವಷ್ಟು ಧೈರ್ಯ ಉಂಟಾಯಿತೆ ಪಾಪಿ. ಶ್ರೀಕೃಷ್ಣನನ್ನು ಸಿರಿದಾಡುವ ನಿಮ್ಮ ನಾಲಿಗೆಗಳು ಸಿಡಿದು ಹೋಗಬಾರದು. ಸುಯೋಧನ, ಒಮ್ಮೆ ಯೋಚಿಸು. ಅಂದು ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಭೀಮನ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರವಹಿಸುವಾಗ ಅದನ್ನು ಆಧರಿಸಲೆಂದು ಈ ಬಿಲ್ಲನ್ನು ಇಟ್ಟುಕೊಂಡಿದ್ದನು. ಇನ್ನು ಈ ಬಿಲ್ಲಿನಿಂದ ಆಗಬೇಕಾದ ಕಾರ್ಯವೇನಿಲ್ಲ. ಇಗೋ ನಿನ್ನ ಎದುರಿನಲ್ಲೇ ಪ್ರಮಾದವಾಯಿತು ಸುಯೋಧನ. ವಿದುರನನ್ನು ಅಪಹಾಸ್ಯ ಮಾಡಲು ಹೋಗಿ ಸರ್ವೋತ್ತಮನಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡ ಎಲ್ಲ ವ್ಯರ್ಥವಾಯಿತು. ಕರ್ಣ, ಇವನ ಕೊಟ್ಟು ಬೆದರಿಕೆಗೆ ನೀನು ಎದುರುವುದೇ? ದುರದೋಳ್ ಪಾರ್ಥನ ಶಿರವ ತೊರೆಗುರುಳು ಬೆನೆನುತೆ ಶಪಥವನಾಂತು ಮಹೇಶ್ವರ ಕುವರನನ್ನಚ್ಚಿಸಿ ಕರ್ಣ, ಮಹೇಶ್ವರ ಕುವರನನ್ನಚ್ಚಿಸಿ ವರಚಾಪವನಾಂತು ನಿನಗೆ ಸಮರೋರಿಹರೆ ಕರ್ಣ. ಕರ್ಣ ಮಿತ್ರ, ಇವನ ಗುಡ್ಡು ಬೆದರಿಕೆಗೆ ನೀನು ಹೆದರುವುದೇ? ಇವನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು. ಇವನ ಬಿಲ್ಲಿನಿಂದ ಆಗತಕ್ಕ ಕಾರ್ಯವಾದರೂ ಏನು? ಈಗ ಎಲ್ಲರೂ ಕೇಳಿರಿ. ಆ ಕೃಷ್ಣನು ಈ ಸಭೆಗೆ ಬಂದಾಗ ಯಾರಾದರೂ ಎದ್ದು ನಿಂತು ಗೌರವ ಸಲ್ಲಿಸಿದ್ದೇ ಆದರೆ ಅವರು ಕೂಡಲೇ ಈ ಸಭೆಯಿಂದ ಆಚೆಗೆ ಹೊರಡಬೇಕಾದೀತು. ಎಚ್ಚರ ಸಹೋದರ ದುಶ್ಯಾಸನ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿ? ಆ ಗೊಲ್ಲನು ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಸಿದ್ಧವಾಗಿರುವುದು. ಭೀಷ್ಮ, ದ್ರೋಣ, ವಿಧುರಾದಿಯಾಗಿ ಎಲ್ಲರೂ ಎದ್ದು ನಮಸ್ಕರಿಸಿದರು. ಈ ದುರ್ಯೋಧನನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ತಾನಾಗಿಯೇ ಬಂದು ಪಾದದ ಬಳಿ ಬೀಳುವಂತೆ ಮಾಡುವೆನು. ಜಾಗೃತಾಳಾಗು ನನ್ನ ಯೋಗ ಮಾಡಿ. ಸಾರ್ವಭೌಮ ಚಕ್ರವರ್ತಿ ಎಂದೆನಿಸಿದ್ದ ನೀನು ದೂತನಾಗಿ ಬಂದ ನನ್ನ ಪಾದಕ್ಕೆ ನಮಸ್ಕರಿಸುವುದೇ ಬಾವ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಚಚೆ, ನಾನು ನಿನಗೆ ನಮಸ್ಕರಿಸುವುದೇ? ದೂತನಾಗಿ ಬಂದಿರುವ ನಿನಗೆ ದೂತ ಲಕ್ಷಣಗಳು ಇದೆಯೋ ಇಲ್ಲವೋ ಎಂಬುದನ್ನು ಪರೀಕ್ಷಿಸಿದ ಮಾತ್ರಕ್ಕೆ ನಮಸ್ಕರಿಸಿದೆನೆಂದು ಹೆಮ್ಮೆ ಪಡಬೇಡ. ಬಂದಂತಾಯಿತು, ಪೀಠವು ಸಿದ್ಧವಾಗಿದೆ, ಅಲ್ಲಿ ಕುಳಿತುಕೋ. ಆಗಬಹುದು. ಕೃಷ್ಣ, ಸದಾ ಗೋಪಿಕ ಸ್ತ್ರೀಯರೊಂದಿಗೆ ಇರುವ ನಿನಗೆ ನರ್ತನವೆಂದರೆ ಬಲು ಇಷ್ಟವಲ್ಲವೇ? ಇರಬಹುದು.
ಇರಬಹುದೇನು? ಇದ್ದೇ ಇದೆ. ನಮ್ಮ ರಾಜ ನರ್ತಕೆಯರಿಂದ ನರ್ತನ ನಡೆಯಲಿದೆ, ನೋಡಿ ಸಂತೋಷ ಪಡುವೆಯಂತೆ. ಯಾರಲ್ಲಿ? ರಾಜ ನರ್ತಕಿಯರನ್ನು ಬರಮಾಡಿ.
ಸಭೆಗೆ ಬಂದ ಮುಖ್ಯ ಉದ್ದೇಶವನ್ನು ತಿಳಿಸಬಹುದು. ಪರಮ ಪೂಜ್ಯರಾದ ಆಚಾರ್ಯರೇ, ಗುರುವೃದ್ಧರೇ ಹಾಗೂ ಕೌರವನ ಪಕ್ಷೀಯರೇ, ನಾನೆಂದು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಈ ದಿನ ಈ ಮಂದಿರದಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಕೆಲವು ಪ್ರಶ್ನೆಗಳನ್ನು ಅನುಗ್ರಹಿಸಬೇಕು. ಈ ವಿಚಾರದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಇವೆಲ್ಲವನ್ನು ಬದಿಗಿರಿಸಿ ತೀರ್ಪು ನೀಡಬೇಕಾಗಿದೆ. ಒಂದು ವೇಳೆ ನೀವು ಹಾಗೆ ಮಾಡದಿದ್ದ ಪಕ್ಷದಲ್ಲಿ ಮುಂದೊದಗುವ ಭೀಕರ ಅನಾಹುತಗಳಿಗೆಲ್ಲದಕ್ಕೂ ನೀವೇ ಕಾರಣರಾಗುತ್ತೀರಿ. ಈಗ ಪಾಂಡವರು ನನ್ನೊಡನೆ ಕಳುಹಿಸಿರುವ ಸಂದೇಶವನ್ನು ಕೇಳಿ. ಕಪಟ ಜೂತದಲ್ಲಿ ಪರಾಜಿತರಾಗಿದ್ದು ನಮ್ಮಗಳ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂತಿರುಗಿರುವುದಲ್ಲದೆ ಮುಂದಿನ ರಾಷ್ಟ್ರದ ಕಲ್ಯಾಣಕ್ಕಾಗಿ ನಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಹಿಂದಿರುಗಿಸಿಕೊಂಡು ಸಭಾಸದರೇ, ಪಾಂಡವರ ಈ ವಿನಯ ವಚನಗಳನ್ನು ಕೇಳಿದರ ನೀವು ಬಾಲ್ಯದಿಂದಲೂ ಅವರ ಮೇಲೆ ತೋರುತ್ತಾ ಬಂದಿರುವ ದೀರ್ಘ ವೈರವನ್ನೂ ಸಹ ಪಾಂಡುನಂದನರು ಮರೆಯಲು ಸಿದ್ಧರಿರುವರು. ಲಾಕ್ಷಾಗೃಹ ಬಂಧನ, ಸರ್ಪಬಂಧ, ಕಪಟದ್ಯೂತ ಇದೆಲ್ಲದಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಇಂತಹ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯಕ್ಕಾಗಿ ನಿಮ್ಮಲ್ಲಿ ಯಾಚಿಸುತ್ತಿರುವಾಗ ಈ ಸುಸಮಯದಲ್ಲಿ ಸಮಯವನ್ನು ವ್ಯರ್ಥ ಮಾಡದೆ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಿ. ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸಲ್ಪಡಬೇಕಾಗಿರುವುದು ನಿಮ್ಮೆಲ್ಲರಿಗೂ ಸೇರಿ. ಪಾಂಡವರನ್ನು ಅನ್ಯರೇ, ಅವರು ನಿಮ್ಮ ಚಿಕ್ಕಪ್ಪನ ಮಕ್ಕಳಲ್ಲದೆ ನಿಮ್ಮಲ್ಲಿ ಓಡೋದು ಸರಿಯಲ್ಲ. ಅವರಿಗೆ ಕೊಡಬೇಕಾದ ಅರ್ಧ ರಾಜ್ಯ ಕೊಟ್ಟು ಆಧರಿಸು. ನನ್ನ ಇದು ಅದರ ಅಭಿಮತ. ಹಿಂದೆ ಬಂದ ಆಯುಧನ್ನು ಮುಂದೆ ಕಾಣಲು ದುರ್ಲಭ. ಹಿಂದೆ ಕೂಡದಲ್ಲಿ ನಳ, ನೌರು
ಇದಕ್ಕೆ ಸಾಕ್ಷಿಭೂತರಾಗಿರುವರು. ಆದ್ದರಿಂದ ಶ್ರೀಕೃಷ್ಣ ಪರಮಾತ್ಮನ ತಂದೆಗೆ ಸಮ್ಮತಿಸಿ ಮೇಲೆ ಮಾತನ್ನು ಗೌರವಿಸುವುದು. ಪಾಂಡುಕುಮಾರರ ಅಭಿಮತ ತಿಳಿಯದೆ ಪಾಂಡುಕುಮಾರರ ಅಭಿಮತ ತಿಳಿಯದೆ ಹುಡುಕುವುದನ್ನು ಚಿತ್ತ ಗುರುಕುಲ ತಿಲಕ ಸಂಧಿಯ ಬೇಡುವ ಸದಯರ ಮನದೇ ಸಂಧಿಯ ಬೇಡುವ ಸದಯರ ಮನದೇ ಶಾಂತಿಯ ನೀಡದೆ ದೂಷಿತನಾಗುವೆ ಶಾಂತಿಯ ನೀಡದೆ ದೂಷಿತನಾಗುವೆ ಪಾಂಡುಕುಮಾರರ ಅಭಿಮತ ತಿಳಿಯದೆ ದುಡುಕುವುದನ್ನು ಚಿತ್ತ ಗುರುಕುಲ ತಿಲಕ. ದುರ್ಯೋಧನ, ಪಿತಾಮಹರಾದ ಭೀಷ್ಮರು ಶ್ರೀಕೃಷ್ಣ ಪರಮಾತ್ಮರು ಹೇಳಿರುವುದಕ್ಕಿಂತ ಹೆಚ್ಚೇನು ನಾ ಹೇಳುವುದಿಲ್ಲ. ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಇದು ನನ್ನ ಅಭಿಮತ. ಯಾರದು? ಓ ವಿದುರ ಮಹಾಶಯ ಚಿಕ್ಕಪ್ಪ, ನನಗೆ ಉಪದೇಶ ಮಾಡುವರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ನನ್ನದೇನೋ ಅರಣ್ಯ ರೋದನೆ, ಇನ್ನಂಥವ್ರಿಗೆ ಸದುಪದೇಶ ಮಾಡಬಾರದೆಂದು ಹಿರಿಯರು ಹೇಳಿದ್ದಾರೆ. ಆದರೇನು ಮಾಡುವುದು? ಕೆಡುವರನ್ನು ಕಂಡಾಗ ಬುದ್ಧಿ ಹೇಳುವುದು ನಮ್ಮಂಥವರ ಕರ್ತವ್ಯ. ಸುಯೋಧನ, ಇಡೀ ರಾಜ್ಯವನ್ನೆಲ್ಲ ನೀನೇ ಅನುಭವಿಸಿ. ನಿನ್ನೆ ಇಷ್ಟೇ ಇದ್ದಷ್ಟಾದರೂ ಭೂಮಿಯನ್ನು ಆ ಪಾಂಡವರಿಗೆ ನೀಡು. ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲೊಲ್ಲೆ ಏಕೆ? ನಿನಗಾಗಲಿ ಈ ಕೃಷ್ಣನಿಗಾಗಲಿ ನನ್ನಲ್ಲಿ ಮಾತ್ರ ದೋಷವು ಕಾಣುತ್ತಿದೆಯಲ್ಲವೇ? ಆ ಪಾಂಡವರು ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದುದನ್ನೇ ಹೇಳಿದ್ದೀರಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹುಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ನಿನ್ನ ಮರಳು ಮಾತುಗಳಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನನಲ್ಲ. ಏಕೆಂದರೆ ಇದು ಶುದ್ಧ ಕ್ಷತ್ರಿಯನ ರಕ್ತ, ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಾಶಯದ, ದುರಹಂಕಾರದ, ದುಸ್ಸಹವಾಸದ ದುರಾಭಿಮಾನ. ಯೋಚಿಸಿ ನೋಡು ಕೌರವೇಶ್ವರ, ಯೋಚಿಸಿ ನೋಡು. ಸಾಕು ಮಾಡು ನಿನ್ನ ವಾಗ್ತತ್ವವನ್ನ. ಏನೆಂದೇ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ? ಹಾಗಲ್ಲ ಕೇಳು ವಾಸುದೇವ. ಈ ದುರ್ಯೋಧನನನ್ನು ಸದೆಬಡಿಯಬೇಕೆಂದಿರುವನಲ್ಲವೇ ಆ ನಿನ್ನ ಭೀಮ? ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದಿರುವನಲ್ಲವೇ ಆ ನಿನ್ನ ಮಿತ್ರ ಪಾರ್ಥ? ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬಯಸಿದರಲ್ಲವೇ ಆ ಪಾಂಡವರು? ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನರನ್ನು ಪುಡಿಗೈದು ಭರತಖಂಡದಲ್ಲಿ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಬೇಕೆಂದು ಯೋಚಿಸುತ್ತಿರುವರಲ್ಲವೇ ಅವರು? ಅದು ದುರಾಶಯ.
ನಾವೇ ಸಮರ್ಥರು ಜಯಶೀಲರು ಎಂದು ಹೆಮ್ಮೆ ಪಡುತ್ತಿರುವರಲ್ಲವೇ ಆ ಗತಿಗೆಟ್ಟ ಪಾಂಡವರು. ಅದು ದುರಾಭಿಮಾನ. ನೀವ್ಯಾರು ಏನೇ ಹೇಳಿದರು ಈ ದುರ್ಯೋಧನನ ನಿರ್ಧಾರ ಚಲಿಸಲಾರದು, ಚಲಿಸುವುದಿಲ್ಲ. ಸುಮ್ಮನೆ ಕಂಠಘೋಷಣೆಯಿಂದ ಪ್ರಯೋಜನವಿಲ್ಲ. ಅಣ್ಣರ ಮಾತುಗಳು ಎಲ್ಲವೂ ನಡೆಯುತ್ತಿದೆ. ಈ ಕುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವುದು ಕೋಪದ ಜ್ವಾಲೆಯಲ್ಲ ಕೃಷ್ಣ. ಇಂತಹ ಯುದ್ಧದ ಬಿರುಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ವಂಚಕಿ ನಿನ್ನ ತಂದೆಗೆ ಬರುವುದಿಲ್ಲ. ಕಪಟ ನಾಟಕ ಸೂತ್ರಧಾರಿಣಿ. ವಂಚಕಿ ನಿನ್ನ ತಂದೆಗೆ ಬರುವುದಿಲ್ಲ. ಕಪಟ ನಾಟಕ ಸೂತ್ರಧಾರಿಣಿ. ವಂಚಕಿ ನಿನ್ನ ತಂದೆಗೆ ಬರುವುದಿಲ್ಲ. ಸಮಾಧಾನ ಮಾಡುವೆ. ಹಣ ಮಾಡುವೆ. ಹಣದೊಳ ಕರ್ಮಯಟ್ಟು ಕಪಟ ನಾಟಕ ನಿನ್ನ ಪಾಂಡವ ಸೇನಾ ಸಮುದ್ರವನ್ನು ಕಲಗಿ ಬಿಡವೆಲ್ಲ ಗಂಡುಗಲೆಗಳು ನಾವು. ಆ ಪುಣ್ಯ ವಿಫಲ ರುಂಡವನ್ನು ಚೆಂಡಾಡಲು ಈ ದುಶ್ಯಾಸನು ಸದಾ ಸಿದ್ಧರನು. ಹೋಗು, ಸಮರವೇ ಸಿದ್ಧ. ಅದಕ್ಕೆ ನಾವು ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ನನ್ನ ವೈರಿ ಅರ್ಜುನನ ಹಾಗೆ ತೀರದ ಹೊರತು ಈ ರಾಧೆಯನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ರಾಜೇಂದ್ರ, ಚಲಿಸದು ರಾಧೆಯನ್ನ ಪಂಥ ವ್ಯರ್ಥ ನುಡಿಗಳಿಂದ. ಚಲಿಸದು ರಾಧೆಯನ್ನ ಪಂಥ ವ್ಯರ್ಥ ನುಡಿಗಳಿಂದ. ಮತಿಗೆಟ್ಟಿನುಡಿವಿರೇಕೆ ಮಹಾರಥಿಕರೆಂದೆನಿಸಿ. ಮತಿಗೆಟ್ಟಿ ನುಡಿವಿರೇಕೆ ಮಹಾರಥಿಕರೆಂದೆನಿಸಿ. ದುರುಳ ಪಾರ್ಥನ ಶಿರವ ಹರವ ತನಕ. ಆ ದುರುಳ ಪಾರ್ಥನ ಶಿರವ ಹರವ ತನಕ ಶಾಂತಿಯೇ ಈ ಅಂಗಾಧಿಪತಿಗೆ. ರಾಜೇಂದ್ರ, ಸಂಧಿ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಇಂತಹ ವೃದ್ಧರಿಗೆ ಸ್ವಾಭಾವಿಕವಾದ್ದು, ನಮ್ಮಂತಹ ವೀರರಿಗಲ್ಲ. ನೀನು ಸಹ ಇವರಂತೆಯೇ ಮಾತನಾಡುವೆಯ. ಕೇವಲ ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕಾಗಿ ಕ್ಷತ್ರಿಯ ಕುಲವನ್ನೇ ಬಲಿ ಕೊಡಲು ಇಚ್ಛಿಸುವೆಯ? ಇದು ನಿನ್ನ ಧರ್ಮವೇ? ಪರಮಾತ್ಮ, ಆ ನಿನ್ನ ಪ್ರಾಣಮಿತ್ರ ಅರ್ಜುನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದಿರುವೆಯಲ್ಲ. ಆ ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನುಮನವನ್ನರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ. ಬಲೆ ನಿನ್ನ ದರ್ಪದ ನುಡಿಗಳಿಂದ ಕೃಷ್ಣನ ಕಂಠವು ಬಿಗಿದಂತಾಗಿದೆ. ಮೇರೇ ಮೀರಿತು. ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದು ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು, ಕೇಳು ಸುಯೋಧನ.
ಭಾರತ ಭೂಮಿ ಭಾರತ ಭೂಮಿ ನಿರಾಕರಿಸಿದರೈ ಭಾರತ ಭೂಮಿ ಅನುಜಾತರ ತಲೆಯನಿದ್ದು ಖ್ಯಾತಿ ಪಡೆ ತಲೆಯನಿದ್ದು ಖ್ಯಾತಿ ಪಡೆ ವೈರವನೆ ದುರ್ಯೋಧನ, ಈ ನಿನ್ನ ಗುರು ಹಿರಿಯರನ್ನು ಬಂಧು ಮಿತ್ರರನ್ನು ಒಮ್ಮೆ ದೃಷ್ಟಿಸಿ ನೋಡು. ಕೇವಲ ನಿನ್ನೊಬ್ಬನ ಸಲುವಾಗಿ ಕ್ಷತ್ರಿಯ ಕುಲವನ್ನೇ ಧ್ವಂಸ ಮಾಡುವೆ. ದಾನವ ವಿಜಯಿ ಯದುಪತಿ ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮ ಸಲುವಾಗಿ ಮುಂದೊದಗುವ ಭೀಕರ ರಣರಂಗದಿಂದ ಈ ಮಾನವ ಕೋಟಿಯನ್ನು ರಕ್ಷಿಸುವ ಸಲುವಾಗಿ ಇದು ನಾನಿಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನಿದೆ ಹೇದುರಾಜ? ಪಾಂಡವರು ಜೂಜಾಡಿ ಸಕಲ ರಾಜ್ಯ ಸಂಪತ್ತುಗಳನ್ನು ಕಳೆದುಕೊಂಡದ್ದು ನನ್ನ ಅಪರಾಧವೇ? ಅಥವಾ ಸತ್ಯ ಪರಿಪಾಲನೆಗಾಗಿ ಅರಣ್ಯವಾಸವನ್ನು ಮಾಡಿದ್ದು ಅಧರ್ಮದ ಕಾರ್ಯವೇ? ಹಾಗಲ್ಲ ಕೇಳು ವಾಸುದೇವ. ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ ಪರಂತು ಮತ್ತಾರಿಗೂ ಸಾಧ್ಯವಿಲ್ಲ. ಪಾಂಡವರು ಛಾತ್ರ ಧರ್ಮ ವಿಹುದೇ ಏಡಿ ಪಾಂಡವರಲ್ಲಿ ಕೃಷ್ಣ ಛಾತ್ರ ಧರ್ಮ ವಿಹುದೇ ಏಡಿ ಪಾಂಡವರಲ್ಲಿ ರೂಢಿಯೊಳಗವರೆಂತು ಶ್ರೇಷ್ಠರೆನಿಬರೈ ಮೂಢತನವಿದಲ್ಲವೇ ಈ ಸಂಧಿಯ ಭಯಕ್ಕೆ? ಮೂಢತನವಿದಲ್ಲವೇ ಈ ಸಂಧಿಯ ಭಯಕ್ಕೆ? ಅರಿತು ನೀನಿದಲ್ಲವ ಭ್ರಾಂತಿ ಮೂಡಿಪೆಯ ಮುಕುಂದ. ಭ್ರಾಂತಿ ಮೂಡಿಪೆಯ ಮುಕುಂದ.
ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬಿರುಗಳಾದ ಅವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು ಕೃಷ್ಣ. ಯುದ್ಧದ ಭಯವನ್ನು ತೋರುತ್ತಿರುವೆಯ ಜನಾರ್ದನ? ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ, ಭಯಪಡಲಾಗದು. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆಗಿದ್ದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ. ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಕೇಳಿದ್ಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ಕಂಡು ಕರುಬಿದ ನೀನು ಈ ಶಕುನಿ ಮಾವನ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ಜುತ್ತೆ ಕೆಳೆತಂದದ್ದನ್ನು ಮರೆತೆಯ? ಸಹೋದರರ ಪತ್ನಿಯನ್ನು ಸೆಳೆತಂದು ನೀನು ಮಾಡಿದ ಅವ್ಯಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುತ್ತಿರುವುದನ್ನು ಮರೆತೆಯ? ವಾರಣಾವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನೂ ಮರೆತೆಯ? ಭೀಷ್ಮ, ದ್ರೋಣಾದಿ ಗುರುಜನರ ಮಾತುಗಳನ್ನು ನಿರಾಕರಿಸಿ ಕೇವಲ ಅನ್ಯಾಯಾಚರಣೆಯಲ್ಲಿ ತೊಡಗಿರುವ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿಯೇ, ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಕೆಚ್ಚೆಡೆಯ ಕಟ್ಟಾಳು ಈ ಕೌರವೇಶ್ವರನನ್ನು ನೋಡಿ ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ. ಆ ನಿನ್ನ ಪಾಂಡವ ಸತಿ ಪಾಂಚಾಲಿ ಒಂದೇ ಕೊಟ್ಟೆನು ಕೃಷ್ಣ ಶಪಥವನ್ನ. ಭೂತ ಪ್ರೇತ ಪಿಶಾಚಿಗಳಿಗೊಡೆಯನಾದ ಭೂತನಾಥೇಶ್ವರನೇ, ಕಾಲ್ ಕೆರೆದು ಕದನಕ್ಕೆ ಕರೆಯಲಿ. ಕಲಿಯ ಅಂಶದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವೇ ರಣರಂಗದ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ, ಕಡೆಗೆ ಹಸ್ತಿನಾವತಿಯ ಚಕ್ರೈಶ್ವರ್ಯ ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನಧನನೆಂಬ ನಾನು ಈ ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೇಳು ಮುರಹರಿಯೇ, ಹಠ ಮಾಡಿ ಎಲ್ಲಲ್ಲಿ ಅವ ಸಾಧ್ಯವ. ಕೇಳು ಮುರಹರಿಯೇ, ಹಠ ಮಾಡಿ ಎಲ್ಲಲ್ಲಿ ಅವ ಸಾಧ್ಯವ. ಫಲವನ್ನು ಬಿಡು ಕಲ್ಲಿ ಕಡುಗಲ್ಲಿ ನರ್ಪತಿ, ಛಲವನ್ನು ಬಿಡು ಕಲ್ಲಿ ಕಡುಗಲ್ಲಿ ನರ್ಪತಿ. ಛಲವ ಜಯಿಸಿ ಘನಬುದ್ಧಗಳು ನಾವು, ಛಲವ ಜಯಿಸಿ ಘನಬುದ್ಧಗಳು ನಾನು ಕೊಡುವುದಿಲ್ಲವೋ ಕಡೆಯ ಮಾತಿದ್ದು ದುರಂತಗಳು ನಾನು ಕೊಡುವುದಿಲ್ಲವೋ ಆ ಪಾಂಡು ನಂದನರು ನನ್ನೊಡನೆ ಯುದ್ಧವ. ಆ ಪಾಂಡು ನಂದನರು ನನ್ನೊಡನೆ ಯುದ್ಧವ ಮಾಡಿ ಎಲ್ಲಲ್ಲಿ ರಾಜ್ಯ ನೋಡಿ ಕೊಳ್ಳುವೆನ. ಮಾಡಿ ಎಲ್ಲಲ್ಲಿ ರಾಜ್ಯ ನೋಡಿ ಕೊಳ್ಳುವೆನ ಕೊಡುವುದಿಲ್ಲವೋ ಸಾಧ್ಯವ. ಕಡೆಯ ಮಾತಿದ್ದು ದುರಂತಗಳು ನಾನು ಕೊಡುವುದಿಲ್ಲವೋ ಸಾಧ್ಯವ. ಕೊಡುವುದಿಲ್ಲವೋ ಸಾಧ್ಯವ. ಕೊಡುವುದಿಲ್ಲವೋ ಸಾಧ್ಯವ. ಕೊಡುವುದಿಲ್ಲವೋ ರಾಜ್ಯವ. ಕೃಷ್ಣ, ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ಅದು ದೊರೆಯುವುದು ರಣಾಂಗಣದಲ್ಲಿ, ರಕ್ತದ ಒಳೆಯಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ. ಸಂಧಾನದಿಂದಿಗೂ ರಾಜ್ಯ ದೊರಕಲು ಕೃಷ್ಣ.
ಛಲತುಟ್ಟು ಮಾಡುವೆ ಯುದ್ಧ. ಕಡಾಕಡಿ ಸತ್ತರೆ ಸಾಹಿತ್ಯ, ಬದುಕಿದರೆ ಸಾಮ್ರಾಜ್ಯ. ಇದೇ ನನ್ನ ಕಟ್ಟ ಕಡೆಯ ನಿರ್ಧಾರ. ಹಾಗೂ ಹಾಗೂ ಯುದ್ಧದ ಸಲಕರಣೆಗಳನ್ನು ಅಣಿಪಡಿಸಿಕೊಳ್ಳುವಂತೆ ಆ ನಿನ್ನ ಭಕ್ತರಾದ ಪಾಂಡವರಿಗೆ ತಿಳಿಸಿಬಿಡು. ಗತಿ ಬೇಡೈಸು ಯೋಧನನೆ ಸೋಲಿಸ ಗತಿ ಬೇಡೈಸು ಯೋಧನನೆ ಅದಕ್ಕಿಂತ ಬದಲುವೆ ಅದೇ ಮಾತು ಮಗನುವೆ. ಅದಕ್ಕಿಂತ ಬದಲುವೆ ಅದೇ ಮಾತು ಮಗನುವೆ. ಕುಲಗೀನ ಕುಲವ ಮರೆತೆಯ ಹೊರದಳು ಅಡಿಯಲ್ಲಿ ಬಿಡುವೆನು. ಕದನದೊಳು ಮದವ ನಡಗಿ ಮಂದಮತಿಯಂತೆ ಮುಂದನರಿಯದೆ ಮಂದಮತಿಯಂತೆ ಮುಂದನರಿಯದೆ ಸಾರು ನಾ ಸಹಿಸೆ ನಿನ್ನ ಮೋಸ, ಸಾರು ನಾ ಸಹಿಸೆ ನಿನ್ನ ಮೋಸ. ಪರಮ ಪುರುಷ ನೆನಪ ಬಿರುದನ್ನು ಹಳವೆಯೋ ಅಡಗಿಸಿ ಕೆಡುಕನಿ. ಪರಮ ಪುರುಷ ನೆನಪ ಬಿರುದನ್ನು ಹಳವೆಯೋ ಅಡಗಿಸಿ ಕೆಡುಕನಿ. ಗತಿ ಬೇಡೈಸು ಯೋಧನನೆ ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪ. ಪುರಸ್ಕರಿಸಲಾರದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ? ಕ್ಷತ್ರಿಯ ವಂಶದ ಕಳಂಕ ಸ್ವರೂಪನೇ. ದುರ್ಯೋಧನ, ನಿನ್ನೀ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧ? ಅಪರಾಧಕ್ಕೆ ಶಿಕ್ಷೆ? ಅದನ್ನು ನೀವೇ ನಿರ್ಧರಿಸಬೇಕು. ಯಾರು ನಿರ್ಣಯವೂ ಇಲ್ಲಿ ಬೇಕಾಗಿಲ್ಲ. ನಾನು ಈಗಾಗಲೇ ನಿರ್ಧರಿಸಿ ಮುಖ್ಯ ಸಲಹೆಯನ್ನು ಕೊಟ್ಟಿದ್ದೇನೆ. ಯಾರಿಗೋ? ಮತ್ತಿನ್ಯಾರಿಗೆ? ಸಾರ್ವಭೌಮರಿಗೆ. ಏನೆಂದು? ನನ್ನ ಬಾಯಿಂದ ಕೇಳುವ ಬದಲು ಸಾರ್ವಭೌಮ ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನಮ್ಮ ಶಕುನಿ ಮಾವರವರ ಆಜ್ಞೆ. ಏನು? ಶಕುನಿ ಮಾವರವರ ಸಲಹೆಯಿಂದ ಮೇಲೆ ಅದು ಅದ್ಭುತವಾಗಿ ಇರಬೇಕು. ನಿನ್ನ ಅದ್ಭುತವಾದ ರಾಯಭಾರಕ್ಕೆ ನಮ್ಮ ಅದ್ಭುತವಾದ ಸತ್ಯ. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ಅದ್ಭುತಾಕಾರನಾಗಿಯೇ ಸ್ವೀಕರಿಸುವೆನು. ಸ್ವೀಕರಿಸು, ಸ್ವೀಕರಿಸು. ಸಹೋದರ ದುಶ್ಯಾಸನ, ಹಿಡಿದು ಬಂಧಿಸು ಇವನನ್ನ. ಆಗಬಹುದು. ಅಯ್ಯೋ ಮಂದಮತಿಗಳಿರ, ಯಾರನ್ನು ಬಂಧಿಸುವಿರಿ ನೀವು? ನಿನ್ನನ್ನು, ನಿನ್ನ ಅಂಗಾಂಗಗಳನ್ನು, ನಿನ್ನ ದುಡುಕುತನಕ್ಕೆ ತಕ್ಕ ಮಾಡುವುದಿಲ್ಲ, ಬಿಡುವುದಿಲ್ಲ. ಎಲ್ಲೋ ಬಟ್ಟೆಯಿಂದ ಬೆಂಕಿಯನ್ನು, ಮರಳಿನಿಂದ ಸಾಗರವನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಕೇವಲ ಈ ಪಾಶದಿಂದ ಪಾಲಾಕ್ಷನನ್ನು ಬಂಧಿಸುವಿರ? ವ್ಯರ್ಥ, ನಿಮ್ಮಿಂದಾಗದು. ಈಗ ನನ್ನನ್ನು ಬಂಧಿಸಿ. ಕರ್ಣ, ನೀನು ನನ್ನ ಸಂಗಡ ಬಾ. ನಿನ್ನಲ್ಲಿ ಕೆಲವು ವಿಚಾರಗಳನ್ನು ತಿಳಿಸಬೇಕಿದೆ. ಪರಮಾತ್ಮ, ಮಹಾಮಹಿಮನಾದ ನೀನು ಓರ್ವ ಕುಲಹೀನನೂ ಆದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ,
ಕುಲಹೀನರಲ್ಲಿ ಕಂಡುಬರೋ ಗುಣಗಳು ನಿನ್ನಲ್ಲಿವೆಯೇ? ಯೋಚಿಸಿ ನೋಡು. ದೇವ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವು ಈ ಪ್ರಪಂಚವೇ ಮುರಿಯುವಂತಿಲ್ಲವಲ್ಲ. ಕರ್ಣ, ನೀನು ಸೂತನಲ್ಲ, ಕ್ಷತ್ರಿಯನು. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಸೂರ್ಯನು ನಿನ್ನ ಜನಕನು, ಕುಂತಿ ಮಾತೆಯು ನಿನ್ನ ತಾಯಿ. ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು. ಪರಮಾತ್ಮ, ಏನು ಹೇಳುತ್ತಿರುವೆ? ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ವೀರಮಾತೆಯಾದ ಕುಂತಿದೇವಿಯು ನನ್ನ ಹೆತ್ತ ತಾಯಿ. ಸೂರ್ಯನು ನನ್ನ ಜನಕನೇ. ಪರಮಾತ್ಮ, ಮರೆತಿದ್ದೆನು, ಇದು ಯುದ್ಧದ ಕಾಲ. ಅದರಲ್ಲೂ ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆಗಳನ್ನು ಕಾಯಲು ನನ್ನನ್ನು ಈ ರೀತಿ ಮರಳು ಮಾಡುತ್ತಿರುವೆ ಪರಮಾತ್ಮ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಪರಮಾತ್ಮ, ನಿಮ್ಮ ಮಾತನ್ನು ಸತ್ಯವೆಂದು ನಾನು ಹೇಗೆ ತಾನೇ ನಂಬಲಿ? ಕೇಳು ಕರ್ಣ, ನಿನ್ನ ತಾಯಿಯಾದ ಕುಂತಿಯು ಕನ್ನಿಕಾವಸ್ಥೆಯಲ್ಲಿರುವಾಗ ದೂರ್ವಾಸ ಮಹರ್ಷಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಪಡೆದಿದ್ದಾರೆ. ಆಲೋಚಿತ ಬುದ್ಧಿ ಚಾಪಲ್ಯದಿಂದ ಆ ಮಂತ್ರಗಳು ಫಲಿಸುವವೋ ಇಲ್ಲವೋ ಎಂದು ಅವುಗಳಲ್ಲಿ ಮೊದಲನೆಯದಾದ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಜನಿಸಿದೆ. ಇನ್ನು ಕನ್ಯೆಯಾದ ನಿನ್ನ ತಾಯಿ ಈ ಲೋಕಾಪವಾದಕ್ಕೆ ಹೆದರಿ ನಿನ್ನನ್ನು ಬಂಗಾರದ ತೊಟ್ಟಿಲಲ್ಲಿಟ್ಟು ಗಂಗೆಯಲ್ಲಿ ತೇಲಿಬಿಟ್ಟರು. ಆಗ ಸೂತರು ನಿನ್ನನ್ನು ಸಾಕಿ ಸಲುಹಿದರಷ್ಟೇ. ಕುಂತಿಯೇ ನಿನ್ನ ತಾಯಿ.
ಪರಮಾತ್ಮ. ಈಗಲೂ ನೀನು ನನ್ನ ಸಂಗಡ ಬಾ. ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಬಳಿ ಕೆಡಹುವೆನು. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಳ್ಳುತ್ತೋ ಹಸ್ತಿನಾವತಿಯ ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುವಂತೆ ಬಾಕರ್ಣ. ಬಹುದಿನ ನೊಂದೆ ಬಂಧುಗಳಾರೆಂದು ಪರಮಾತ್ಮ. ಬಹುದಿನ ನೊಂದೆ ಬಂಧುಗಳಾರೆಂದು ಇಂದು ವದನ ಅಪನಿಂದೆಯೊಳು ಬೆಂದೆ. ಇಂದು ವದನ ಅಪನಿಂದೆಯೊಳು ಬೆಂದೆ. ಬಂದ ವಿಮೋಚನ ಮಾರ್ಗವನರಿಯದೆ. ಬಂದ ವಿಮೋಚನ ಮಾರ್ಗವನರಿಯದೆ. ದೇವಾ ಶೋಧನೆ ಪಾಪಿಯಾದ ಪರಿತಾಪಕೀಡಾದ ದೇವಾ ಶೋಧನೆ ಜನುಮರ ಹಸ್ಯದ ಆಂತರ್ಯವರಿಸು. ಜನುಮದಾದೆಯ ನಿರ್ದಯವರಿತು. ಕೃಷ್ಣ ಕೃಷ್ಣ ಪರಮಾತ್ಮ. ಜನುಮರ ಹಸ್ಯದ ಆಂತರ್ಯವರಿಸು. ಜನುಮದಾದೆಯ ನಿರ್ದಯವರಿತು. ಜೀವಿಸಲೇ ಪವಿ ಸಹಜರ ಸಮಗೂಡಿ. ಜೀವಿಸಲೇ ಪವಿ ಸಹಜರ ಸಮಗೂಡಿ. ಪಾತಕಿ ಜೀವನ ಸಂಕಟ ಕಾರಣ. ಪಾತಕಿ ಜೀವನ ಸಂಕಟ ಕಾರಣ. ದೇವಾ ಶೋಧನೆ ಪಾಪಿಯಾದ ಪರಿತಾಪಕೀಡಾದ ದೇವಾ ಶೋಧನೆ ಪರಮಾತ್ಮ. ಪಾಂಡವರು ನನ್ನ ಸಹೋದರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ನನಗೆ ರವರವಾದಿ ನರಕ. ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂದು ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾಗಿದ್ದ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ, ತಂದೊಡ್ಡಬೇಡ. ನಿನ್ನ ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ ಕರ್ಣ. ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ದುಷ್ಕೀರ್ತಿಯ ಕಳಂಕದಿಂದ ನಿನ್ನನ್ನು ಉದ್ಧಾರ ಮಾಡಿರುವೆನು. ಇನ್ನು ಮುಂದೆ ಯಾರನ್ನು ಆಶ್ರಯಿಸಬೇಕು, ಯಾರನ್ನು ನಿರಾಕರಿಸಬೇಕೆಂಬುದನ್ನು ನೀನೇ ನಿರ್ಧರಿಸಿಕೊ. ಪರಮಾತ್ಮ, ಪಾಂಡವರು ನನ್ನ ಸಹೋದರಂದ ಮೇಲೆ ಆ ಭೀಮಾರ್ಜುನರು ನನ್ನನ್ನು ಕಂಡಾಗಲೆಲ್ಲ ಸೂತ ಕುಲದವನು, ಹೀನ ಕುಲದವನು ಎಂದು ಹೀಯಾಳಿಸುತ್ತಲೇ ಇರುವರಲ್ಲ, ಅವರಿಗೆ ನಾನಿಂತವನೆಂಬ ವಿಚಾರ ತಿಳಿಯದೆ ಪರಮಾತ್ಮ. ಕರ್ಣ, ನೀನಿಂತಹವನೆಂಬ ವಿಚಾರ ಈ ಜಗತ್ತಿನಲ್ಲಿ ಯಾರಿಗೂ ತಿಳಿಯದು. ಆದರೆ ನಿನ್ನ ತಾಯಿಯಾದ ಕುಂತಿಯು ನನ್ನನ್ನು ಕಂಡಾಗಲೆಲ್ಲ, ದೇವಾ ಆ ಕರ್ಣನಾರು, ಆತನನ್ನು ಕಂಡರೆ ನನಗೊಂದು ರೀತಿಯ ಮರುಕ ಉಂಟಾಗುವುದೆಂದು ಪದೇ ಪದೇ ನನ್ನನ್ನು ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ತಾಯಿಯಾದ ಕುಂತಿಗೆ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರುವೆ. ಆಕೆಯು ನಿನ್ನನ್ನು ನೋಡಲು
ಬಲು ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರುವ. ನೀನು ತಡ ಮಾಡದೆ ಅಲ್ಲಿಗೆ ಹೊರಡು ಕರ್ಣ. ನಾನು ಬಂದು ಬಹಳ ವೇಳೆಯಾಯಿತು, ನಾನಿನ್ನು ಬರಲೇ? ಆಗಬಹುದು ಪರಮಾತ್ಮ. ಪರಮಾತ್ಮ ಕರ್ಣ, ಮೊದಲೇ ನೊಂದಿರುವ ನಿನ್ನ ತಾಯಿಯ ಮನಸ್ಸನ್ನು ಮತ್ತೆ ಮತ್ತೆ ನೋಯಿಸಬೇಡ. ಆಕೆಯನ್ನು ಸಮಾಧಾನ ಪಡಿಸಿ ಸಂತೋಷದಿಂದ ಕಳುಹಿಸಿಕೊಂಡು ಆಗಬಹುದು ಪರಮಾತ್ಮ. ಕೀರ್ತಿಶಾಲಿಯಾಗೋ ಕರ್ಣ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಆಡತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಸದಾ ಧರ್ಮವೇ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರರು. ಸಾವಿರ ಆನೆಗಳ ಬಲವುಳ್ಳ ರೌದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರರು. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಅನುಜರೇ. ಕುಂತಿದೇವಿ, ಮಾದ್ರಿದೇವಿ, ಪಾಂಡುರಾಜೇಂದ್ರ ಇವರು ನನ್ನ ಜನನಿ ಜನಕರೇ. ಅಯ್ಯೋ, ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ಪಾರ್ಥ, ಫಲ್ಗುಣ, ಕಿರೀಟಿ, ಧನುಂಜಯ ಎಂಬ ದಶನಾಮಗಳಿಂದ ಕೂಡಿ ದಶದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಕಾಣದ ಆ ನನ್ನ ವೈರಿ ಅರ್ಜುನನು ನನ್ನ ಸಹೋದರನೇ. ಅರ್ಜುನ, ಈ ಯುದ್ಧದಲ್ಲಿ ನಿನ್ನನ್ನು ಕೊಲ್ಲುವುದಾಗಿ ನಾನು ಶಪಥ ಮಾಡಿರುವೆ. ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಬಿದ್ದು ಕುರುಕ್ಷೇತ್ರ ರಕ್ತದ ಮಿಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನ ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ? ಅಯ್ಯೋ, ಯಾವ ಪೂರ್ವದ ಪಾಪದ ಫಲವಾಗಿ ಸೂತನೆಂಬ ಅಪವಾದದ ಅವೃತ್ತಿಗೆ ಸಿಲುಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಇದುವರೆಗೂ ಬಂಧು ಬಾಂಧವರು ಯಾರೆಂದು ತಿಳಿಯದೆ ಸಂಕಟ ಪಡುತ್ತಿದ್ದ ನನಗೆ ಇಂದು ಇಂಥವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ ಪ್ರಾಪ್ತಿಯಾಯಿತು, ಎಂತಹ ಉಭಯ ಸಂಕಟ ಪ್ರಾಪ್ತಿಯಾಯಿತು. ಏ ಪಾಪಿ ಕರ್ಣ, ಪಾಂಡುಕುಮಾರರಾದ ನೀನು ಪಾಂಡುಕುಮಾರರನ್ನು ಕೊಲ್ಲಲು ಹೊರಟಿರುವೆಯ? ಕೊಲ್ಲಲೇ ಪಾಂಡುಕುಮಾರರಂ ಕೊಲ್ಲಲೇ, ದುರದೋಳ್ ತಮ್ಮಂದಿರ ಕೊಲ್ಲುದೇ, ಕೊಲ್ಲದ ಬಿಟ್ಟೊಳೆ, ಕೊಲ್ಲದೆ ನಾಂ ಬಿಟ್ಟೊಳೆ ಕೌರವೇಂದ್ರ ಈ ದರೆಯನು ಸುಖ ಸಂಪತ್ತಿ ಬಾಳ್ವನೆ. ಛಲದಿಂ ಪಾರ್ಥನರುಂಡಮಂತರಿದು, ಛಲದಿಂ ಪಾರ್ಥನರುಂಡಮಂತರಿದು ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಲ್ಲಿಸಲ್ಕಾಗದೆ ಪಾರ್ಥನ ಘೋರ ಸೆರಗೆ ನಾನು ಸುತ್ತಾಗಲೇ.